غير المغضوب عليهم ولا الضالين آمين بسم الله قل هو الله أحد الله الصمد لم يلد ولم يكن له كفوا أحد قال الله تبارك وتعالى في شان رحمة حبيبه الكريم المصطفى إن الله وملائكته يصلون على النبي يا أيها الذين آمنوا صلوا عليه وسلموا تسليما اللهم صل على سيدنا محمد وعلى آل سيدنا محمد وبارك जितने भी हाजिर सरकार के बारगाह में तशरीफ लाए सब की हाजिरी को कबूल फरमा आमीन अल्लाह इनकी अक़ीदत को कबूल फरमा आमीन अल्लाह इनके नजराने अक़ीदत को कबूल फरमा आमीन मालिक मदा नवाज़ा को गुजारा करीदा कासरा तेरे वली के आस्थाने पे जितने भी हाजिरीन हर एक मजहब के मिलत के आए हैं इन तमाम की जायज़ मन्नतों मुरादों को पूरी फरमा अल्लाह की जायज़ मक़ासद में कामयाबी अता फरमा दारैन की सरफराज़ी अता फरमा मौला खुसूसन शुक्र सेहत कामिला सेहत आमद सेहत आदिल अता फरमा खुसूसन हमारे बड़े महाराज जजीरान साहब की सेहत तंदुरुस्ती सेहत कामिला सेहत आमद सेहत आदिल अता फरमा और जितने भी हाजिरीन आए हैं उनके भी माँ बाप वगैरह जितने बड़े लोग हैं सबको अल्लाह सेहत अता फरमा अल्लाह हमारे पीर सैयद शरीफ खातिर माशूक कलंदर हमारी सब पे नजर करम नजर हिफ्ज़ अता फरमा सबके घरों में बरकत अता फरमा सबकी उम्रों में बरकत अता फरमा सबके रिस्क में बरकत अता फरमा इनके फैज़ से करम से अल्लाह सबकी जानों की मालों की इज्जत की आबरू की हिफाजत फरमा ऐ अल्लाह इनके फैज़ और बरकत से सबको मुस्तफ़ीज़ फरमा हमारी इस दुआ को खुसूसन हम सैयद शरीफ खातिर माशूक कलंदर वाले के फिर से कमर दुआ कबूल फरमा सल्लल्लाहु तआला अलैहि وعلى آله وصحبه الصلاة والسلام عليك يا رسول الله صلى الله عليه وسلم فضل سبحان ربك رب العزة عما يصفون وسلام على المرسلين لا إله إلا الله ನಗರದಲ್ಲಿ ಕರ್ನೂಲ್ ಸಾಹೇಬರ ಉರುಸು ನಡೀತಾ ಇದೆ. ಬಹಳ ಪ್ರಸಿದ್ಧವಾದಂಥ ಈ ಉರುಸು ಸರ್ವ ಧರ್ಮದವರಿಗೆ ಇದು ಒಂದು ಏನೇ ಕಷ್ಟಗಳಿದ್ರೆ ಕೂಡ ಈ ತಾತನ ಹತ್ರ ಬಂದರೆ ನಮ್ಮ ಪರಿಹಾರ ಆಗ್ತೈತೆ ಅಂತ ಹೇಳಿ ಎಲ್ಲ ಧರ್ಮದವ್ರಿಗೂ ಒಂದು ನಂಬಿಕೆ. ನಾವು ಸಣ್ಣ ಹುಡುಗರಿಂದ ನಾವು ನೋಡ್ತಾ ಇದ್ದೀವಿ. ಹಂಗೆ ಈ ತಾತ ಕರ್ನೂಲ್ ಸಾಹೇಬರು ಎಲ್ಲರಿಗೂ ಸ್ಪಂದಿಸಿ ಎಲ್ಲರಿಗೂ ಆಶೀರ್ವಾದ ಮಾಡಿ ತನ್ನ ಮಕ್ಕಳಂತೆ ಇಡೀ ಗಂಗಾವತಿಯಲ್ಲಿ ಯಾವುದೇ ಧರ್ಮ ಜಾತಿ ಇಲ್ಲಂಗೆ ಇವತ್ತು ಭಾಳ ಅವ್ರು ಇದ್ದಾಗೂ ಅದೇ ಥರ ನಡೀತಾ ಇತ್ತು. ಈ ಎಲ್ಲರದ ಸಂದರ್ಭದಲ್ಲೂ ಕೂಡ ಅವರ ಒಂದು ಆತ್ಮ ಏನಿದೆ ಒಂದು ಗುರುಗಳದು ಅವರು ನಮ್ಮ ಎಲ್ಲರಿಗೆ ಒಂದು ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ನಾವು 18 ಸಮಾಜದವರು ಮತ್ತು ಸರ್ವ ಸಮಾಜದವರು ಇವತ್ತು ಗಂಗಾವತಿಯಿಂದ ಇವತ್ತು ನಮ್ಮ ಕೂಡ ನಾವು ನಮ್ಮ ಈ ದರ್ಗಾಗೆ ಸೇವೆ ಮಾಡಬೇಕು. ಈ ಕರ್ನೂಲ್ ಸಾಹೇಬ್ ಉರುಸಿಗೆ ನಾವೊಂದು ಸೇವೆ ಸಲ್ಲಿಸಬೇಕು. ಮತ್ತು 40 ವರ್ಷ ಆಯಿತು. ಇವತ್ತು ಭಾಳ ಶಾಂತಿಯಿಂದ ಎಲ್ಲ ಥರದ ಒಂದು ಇದು ನಡೀತಾ ಇದೆ. ಅದರಿಂದ ನಮ್ಮ ಕರ್ನೂಲ್ ಸಾಹೇಬ್ರಿಗೆ ನಾನು ಪ್ರಾರ್ಥನೆ ಮಾಡ್ಕೊತೀನಿ, ಗಂಗಾವತಿಯಲ್ಲಿ ಯಾವುದೇ ಕೋಮು ಗಲಭೆಗಳಾಗಲಾರ್ದಂಗೆ ಸರ್ವ ಸಮಾಜದವರು ಶಾಂತಿ ಪ್ರೀತಿಯಿಂದ ಒಂದು ಇರ್ತಕ್ಕಂಥ ಒಂದು ಸನ್ನಿವೇಶ ಒಂದು ಆಶೀರ್ವಾದ ಮಾಡಲಿ ಅಂತೇಳಿ, ಮತ್ತು ಅದೇ ರೀತಿಯಾಗಿ ತಾಯಿ ದುರ್ಗಾದೇವಿ ಕೂಡ ಪ್ರತಿ ವರ್ಷ ಜಾತ್ರೆ ಸಂದರ್ಭದಲ್ಲಿ ಎಲ್ಲ ಮುಸಲ್ಮಾನ್ ಬಂಧುಗಳು ಬಂದು ವಿಜೃಂಭಣೆಯಿಂದ ತೇರಿಗೆ ಒಂದು ಹಾರ ಹಾಕುವ ಮುಖಾಂತರ ಒಂದು ಭಾವೈಕ್ಯತೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ಕೊನೆಯದಾಗಿ ಇರುವವರೆಗೂ, ಯಾಕಂದರೆ ಇವತ್ತು ಕೋಮಗಲಭೆಗಳು ಎರಡು ಕಡೆಯಿಂದ ಆಗ್ತಿದ್ದಾವೆ. ಎಲ್ಲ ಧರ್ಮದಲ್ಲಿ ಎರಡು ಕಡೆ ಕೆಲವು ನಾಯಕರ ರಾಜಕೀಯ ಒಂದು ಇದರಿಂದ. ಆದರೆ ಇದು ಯಾವತ್ತೂ ಆಗಬಾರ್ದು. ಇಂಥ ಒಂದು ಒಳ್ಳೆಯ ಕೆಲಸಗಳು ಮುಂದಿನ ಪೀಳಿಗೆಗಳು ಕೂಡ ಕಲಿಬೇಕು ಅಂಥೇಳಿ ಸಂದರ್ಭದಲ್ಲಿ ಹೇಳಿ, ನಾವೆಲ್ಲರೂ ಇವತ್ತು ನನಗೇನು ಸನ್ಮಾನ ಮಾಡಿದ್ದಾರೆ, ಇದೊಂದು ಸನ್ಮಾನ ಅಲ್ಲ, ಇದೊಂದು ಜವಾಬ್ದಾರಿ. ನಾವೆಲ್ಲರೂ ತಾತನಿಗೆ ಸೇವೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಮ್ಮ ಕಮಿಟಿಯವರು ಹಾಕಿದ್ದಾರೆ ನಮಗೆ. ತಾವು ಏನೇ ಕೆಲಸ ಹೇಳಿದ್ರೆ ಕೂಡ ನಾವು 18 ಸಮಾಜದವರು
ನಾವು ನಿಂತು ಆ ತಾತನಿಗೆ ನಮ್ಮ ಭಕ್ತಿ ಪೂರ್ವವಾಗಿ ನಾವು ಸೇವೆಯನ್ನು ನಾವು ಸಲ್ಲಿಸ್ತೀವಿ ಅಂತ ಹೇಳಿ ಆ ತಾತಿನ ಕರ್ನೂಲ್ ಸಾಹೇಬ್ರನ್ನ ಇನ್ನೊಮ್ಮೆ ಸ್ಮರಿಸಿ ನಾನು ಹಾಕೊಂಡು ಮುಗಿಸ್ತಾ ಇದ್ದೀನಿ. ಕರ್ನೂಲ್ ಸಾಬ್ ದರ್ಗಾ 40ನೇ ವರ್ಷದ ಉರುಸು ನಡೀತಾ ಇದೆ. ಪ್ರತಿ ವರ್ಷದಂತೆ ನಾವು ಸಹಿತ ಗ್ರಾಮ ದೇವತೆಯಾದ ದುರ್ಗಮ್ಮ ದೇವಸ್ಥಾನದಿಂದ ಈ ಒಂದು ಹೂವಿನ ಅಚ್ಚಡ ತರುವುದರಿಂದ ತಾತನ ಆಶೀರ್ವಾದ ಪಡಿತಾ ಇದ್ದೀವಿ. ಇಲ್ಲಿ ಉದ್ದೇಶ ಇಷ್ಟೇ, ನಾವೆಲ್ಲ ಒಂದೇ, ಯಾವುದೇ ಜಾತಿ ಮತ ಪಂಥ ಇಲ್ಲ ಅನ್ನೋದಕ್ಕೆ ನಾವೆಲ್ಲ ಗ್ರಾಮ ದೇವತೆಯಿಂದ ಬರ್ತಾ ಇದ್ದೀವಿ. ಅವರು ಸಹಿತ ನಮ್ಮ ತೇರಿಗೆ ಮಾಲಾರ್ಪಣೆ ಮಾಡಲು ಬರ್ತಾ ಇದ್ದಾರೆ. ಉದ್ದೇಶ ಅವ್ರದ್ದು ಅಷ್ಟೇ, ನಮ್ಮದು ಅಷ್ಟೇ. ಇವತ್ತು ಯಾವುದೇ ಜಾತಿ ಧರ್ಮ ಇಲ್ಲ. ಇವತ್ತು ದೇವರಿಗೆ ನಾವು ಧರ್ಮ ಜಾತಿ ಲೇಪನ ಮಾಡುವಂಥದ್ದು ಕೆಲಸ ಆಗಬಾರ್ದು. ಇವತ್ತು ಯಾವುದೇ ವ್ಯಕ್ತಿ ಇದ್ರೂ ಸಹಿತ ನಾವೆಲ್ಲ ಮಾನವರು ಎಂಬ ಒಂದು ಉದ್ದೇಶದಿಂದ ಹೋಗ್ಬೇಕು ವಿನ ಯಾವುದೇ ಜಾತಿ ಧರ್ಮದಿಂದ ಹೋಗಬಾರ್ದು. ಕರ್ನೂಲ್ ಸಾಬ್ ದರ್ಗಾ ಸಹಿತ ಇವತ್ತು ಬಹಳ ಇತಿಹಾಸ ಹೊಂದಿದಂಥ ದೇವಸ್ಥಾನ ಇದು. ಇವತ್ತು ಎಲ್ಲಾ ಜಾತಿಯವರು ಒಳಗೊಂಡಂತ ಏನಾದ್ರೂ ಇದ್ರೆ ಅದು ಕರ್ನೂಲ್ ಸಾಬ್ ದರ್ಗಾ ಅಂತ ನಾನು ಹೆಮ್ಮೆಯಿಂದ ಹೇಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಿಮಗೆ ಇನ್ನೂ ಒಂದು ವಿಚಾರ ಹೇಳ್ತಾ ಇದ್ದೀನಿ. ಅಲ್ಲಾ ಸಾಬ್ನ ಮಠ ಅಂತ ಇದೆ, ನಿಮಗೆ ಗೊತ್ತಿರಬಹುದು, ಸಂತೆಬೈಲೆಯಲ್ಲಿ. ಆತು ಸಹಿತ ಒಬ್ಬ ಮುಸ್ಲಿಮ್ಸ್ ಆಗಿದ್ರು ಸಹಿತ ಎಲ್ಲಾ ಜನಾಂಗಕ್ಕೆ ಒಳಗೊಂಡಂತ ವ್ಯಕ್ತಿ. ಆತು ಸಹಿತ ಅಲ್ಲಿ ಅಲ್ಲಾ ಸಾಬ್ ಅಂತೇಳಿ ಲಿಂಗೈಕ್ಯ ಆಗಿದ್ದಾನೆ. ಇವತ್ತು ಆತ ಸಾಬ್ರವತ್ ಆಗಿದ್ರು ಸಹಿತ ಲಿಂಗಧಾರಣ ಮಾಡಿಕೊಂಡು ಲಿಂಗೈಕ್ಯ ಆಗಿದ್ದಾನೆ. ಇವತ್ತು ಜಾತಿ ಧರ್ಮ ನಾವು ಹಚ್ಕೊಂಡಿವಿ ವಿನ ಯಾವುದೇ ರೀತಿಯಿಂದಿಲ್ಲ. ತಾತ ಮುಂದೂ ಸಹಿತ ನಾವೆಲ್ಲ ಒಂದು ಎಂಬ ರೀತಿಯಿಂದ ಬೆಳೆಸ್ಕೊಂಡು ಹೋಗ್ಲಿ ಅಂತೇಳಿ ಆ ತಾತನಲ್ಲಿ ಪ್ರಾರ್ಥನೆ ಮಾಡುವ. ಕರ್ನಲ್ ದಾದಾ ಸಾಹೇಬ್ ಅವ್ರಿಗೆ ವಂದಿಸಿ ಇಂದು ಗಂಗಾವತಿ ನಗರದಲ್ಲಿ 40ನೇ ವರ್ಷದ ಒಂದು ಉರ್ಸು ನಡೀತಾ ಇದೆ. ಎಲ್ಲರಿಗೂ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ಮುಖ್ಯವಾಗಿ ಗ್ರಾಮ ದೇವಸ್ಥಾನ ವತಿಯಿಂದ ಎಲ್ಲ ಸಮಾಜದ ಸದಸ್ಯರು ಇವತ್ತು ಹೂವಿನ ಮಾಲೆ ಇಟ್ಕೊಂಡು ನಾವು ಇಲ್ಲಿ ತಾತನ ದರ್ಗಕ್ಕೆ ಒಂದು ಆಶೀರ್ವಾದ ತಗೊಂಡು ಬಂದಿದ್ದೀವಿ. ಇಲ್ಲಿ ನಮ್ಮನ್ನೆಲ್ಲ ನೀವು ಬರಮಾಡ್ಕೊಂಡಿದ್ದಕ್ಕೆ ನಿಮಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಟ್ರಸ್ಟ್ ಮೆಂಬರ್ಸ್ ಎಲ್ಲ ಸದಸ್ಯರಿಗೆ, ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ. ಇನ್ನು ತಾತನ ಒಂದು ಆಶೀರ್ವಾದದಿಂದ ಗಂಗಾವತಿ ಊರಲ್ಲಿ ಒಂದು ಶಾಂತಿ, ಅಭಿವೃದ್ಧಿ ಮತ್ತು ಸ್ನೇಹ ಎಲ್ಲ ಅಭಿವೃದ್ಧಿ ಆಗ್ಬೇಕನ್ನೋ ವಿಚಾರದಿಂದ ನಾವೆಲ್ಲರೂ ಒಂದು ತಾತನವರನ್ನು ಕಳಕಳಿಯಿಂದ ಮನವಿ ಮಾಡಿಕೊಂಡು ಅವರನ್ನು ಪ್ರಾರ್ಥಿಸಿ ಎಲ್ಲರೂ ಒಳ್ಳೇದಾಗಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಅವರ 40ನೇ ವರ್ಷದ ಉರುಸಿನ ನಿಮಿತ್ತ ನಾವೆಲ್ಲರೂ HR ಶ್ರೀನಾಥಣಿಯವರ ಒಂದು ನೇತೃತ್ವದಲ್ಲಿ ಗಂಗಾವತಿ ದುರ್ಗಮ್ಮ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಸಹಿತ ಗುರುಗಳಿಗೆ ಹೂವಿನ ಅಚ್ಚಳವನ್ನು ಅರ್ಪಿಸ್ತಕ್ಕಂಥ ಕೆಲಸ, ದೇವರಿಗೆ ಭಕ್ತಿಯನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೀವಿ. ಇವತ್ತು ಶರಣರು ಸಂತರು ಆಡಿರ್ತಕ್ಕಂಥ ಈ ನಾಡಿನಲ್ಲಿ ಯಾವುದೇ ಜಾತಿ ಮತ ಪಂಥ ಇಲ್ಲದೆ ನಾವೆಲ್ಲರೂ ಅಣ್ಣ ತಮ್ಮಳಂತೆ ಬದುಕೋಣ. ಆ ನಿಟ್ಟಿನಲ್ಲಿ ಇವತ್ತು ಶ್ರೀನಾಥಣಿಯರೇನು ಈ ಒಂದು ಇದರಲ್ಲಿ ಹಾಕ್ಬಿಟ್ಟಿದ್ದಾರೆ. ಈ ಮಾರ್ಗದರ್ಶನ ಬಹಳ ಒಳ್ಳೆಯದು. ಅವರು ಸಹಿತ ದುರ್ಗಮ್ಮ ದೇವಿ ದೇವಸ್ಥಾನದ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಸಹಿತ ಜಾತ್ರೆಯ ಯಶಸ್ವಿಗೆ ಅಮ್ಮನ ಜಾತ್ರೆಯಲ್ಲಿ ದುಡಿತಾ ಇದ್ದಾರೆ. ನಾವು ಸಹಿತ ಈ ಒಂದು ಉರುಸಿನ ಕಾರ್ಯಕ್ರಮದಲ್ಲಿ ಎಲ್ಲಾ ಜನಾಂಗದವರು ತಾತಗೆ ಒಂದು ಕೃಪೆಗೆ ಪಾತ್ರರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಆ ಭಗವಂತ ನಮ್ಮೆಲ್ಲರಿಗೂ, ನಮ್ಮ ಗಂಗಾವತಿ ನಗರದ ಜನತೆಗೆ, ನಾಡಿನ ಜನತೆಗೆ ಒಳ್ಳೆಯದನ್ನ ಉಂಟು ಮಾಡಲಿ ಅಂತ ಆತ್ಮಲ್ಲಿ ಪ್ರಾರ್ಥನೆ ಮಾಡಿ. ಸಮ್ಮತಿ ದೇ ಭಗವಾನ್ ಅನ್ನುವಂತ ನಾಮದೊಂದಿಗೆ ಇವತ್ತು ಗಂಗಾವತಿಯಲ್ಲಿ ಭಕ್ತಿಯಿಂದ ನೋಡೋದಾದ್ರೆ ನಮಗೂ ರಾಮನು ಕಾಣ್ತಾನ, ಭಕ್ತಿಯಿಂದ ನೋಡೋದಾದ್ರೆ ನಮಗೂ ರಹೀಮನು ಕಾಣ್ತಾನ ಅನ್ನೋ ಮಾತನ್ನ ನಾನು ಹೇಳಕ್ ಬಯಸಿ, ಇವತ್ತು ಪ್ರತಿ ವರ್ಷದಂತೆ ನಮ್ಮ HR ಶ್ರೀನಾಥಣಿ ಅವರು ಹಾಕಿಕೊಂಡಂತ ಮಾರ್ಗದರ್ಶನದಲ್ಲಿ ನಾವು ಕರ್ನೂಲ್ ಬಾಬಾ ದರ್ಗಾ ಕಮಿಟಿಯವರು ಆ ತಾಯಿ ದುರ್ಗಾದೇವಿಗೆ ನಾವು ಹಾರ ಹಾಕುವಂತ ಒಂದು ಇದನ್ನ ವ್ಯವಸ್ಥೆ ಮಾಡ್ಕೊಂಡಿವಿ. ಇವತ್ತು ಗಂಗಾವತಿ ಒಂದು ಶಾಂತಿ ರೀತಿಯಿಂದ ಇರಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಧನಿಯನೇನ್ ಮಾರ್ಗದರ್ಶನ ಹಾಕಿ ಕೊಟ್ಟಿದ್ರು. ಆ ಮಾರ್ಗದರ್ಶನದಲ್ಲಿ ನಾವು ಎಲ್ಲರೂ ನಡೀತಾ ಇದ್ವಿ. ಇವತ್ತೇನು ನಮ್ಮ ದರ್ಗಕ್ಕೆ ಸಮಸ್ತ ಗಂಗಾವತಿಯ ನಾಗರಿಕರು ಮತ್ತು 17 ಸಮಾಜದ ಮುಖಂಡರು ಬಂದು ಇವತ್ತು ತಾತನ ಆಶೀರ್ವಾದ ಪಾತ್ರ ಆಗಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳಕ್ ಬಯಸ್ತೇನೆ. ನಮ್ಮ ನಾಯಕರುಗಳಾದ ಮಾಜಿ MLC HR ಶ್ರೀನಾಥಣಿ ಅವರ ನೇತೃತ್ವದಲ್ಲಿ ಗ್ರಾಮ ದೇವತೆ ಶ್ರೀ ದುರ್ಗಾದೇವಿ ದೇವಸ್ಥಾನದಿಂದ ಸರ್ವ ಸಮಾಜದ ಬಾಂಧವರ ಜೊತೆ ಸೇರಿ ಇವತ್ತು ಪಾದಯಾತ್ರೆ ಮೂಲಕ ಚಾದರವನ್ನು ಅರ್ಪಿಸಲು ಕರ್ನೂಲ್ ಬಾಬಾ ದರ್ಗಾಕ್ಕೆ ಇವತ್ತು ಆಗಮಿಸಿ ಇವತ್ತು ಚಾದರವನ್ನು ಅರ್ಪಿಸಿ ಇವತ್ತು ಕರ್ನೂಲ್ ಬಾಬಾ ಇವರ ಆಶೀರ್ವಾದಕ್ಕೆ ಕೃಪಕರಾದ ಎಲ್ಲ ಸರ್ವ ಸಮಾಜದ ಬಾಂಧವರಿಗೆ
ಈ ಮೂಲಕ ನಾನು ಇವತ್ತು ತುಂಬಾ ಹೃದಯದಿಂದ ಅವರಿಗೆ ಸುಸ್ವಾಗತವನ್ನು ಕೋರಿ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾನು ಶ್ರೀನಾಥನಿ ಅಭಿಮಾನಿಯಾಗಿ ಇವತ್ತು ನಮ್ಮ ನಾಯಕರುಗಳ ಕಾರ್ಯ ಒಂದು ಸೌಹಾರ್ದತೆ, ಒಂದು ಶಾಂತಿ, ಒಂದು ಭವ್ಯತೆ ಕಡೆಗೆ ಒಂದು ನಮ್ಮ ನಗರ ಸಾಗುವಲ್ಲಿ ಅವರು ಸ್ವತಃ ಪ್ರಯತ್ನದಲ್ಲಿ ಇದ್ದು ಇವತ್ತು ಪ್ರತಿಯೊಂದು ಹಿಂದೂ ಮುಸ್ಲಿಂ ಎಲ್ಲರ ಹಬ್ಬದಲ್ಲಿ ನಮ್ಮ ನಾಯಕರು ಮುಂದೆ ಹೆಜ್ಜೆ ಇಟ್ಟು ಇವತ್ತು ಹಬ್ಬಗಳಲ್ಲಿ ಇವತ್ತು ಅವರ ಸೌಹಾರ್ದತೆ, ಒಂದು ಶಾಂತಿಯ ಒಂದು ಸಂಕೇತವನ್ನು ಸಾರುವಲ್ಲಿ ನಮ್ಮ ನಾಯಕರುಗಳ ಪಾತ್ರ ಮುಖ್ಯವಾಗಿದ್ದು ಇವತ್ತು ಎಲ್ಲ ಸರ್ವ ಸಮಾಜದ ಬಾಂಧವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿ ನಮಸ್ಕರಿಸ್ತೇನೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.